ಏನ್ ಬಿಸಿಲಾದಪ್ಪ ನಮ್ಮ ಊರಾಗ. ನಾಳೆ ನೋಡಿದ್ರೆ ಕೆಲಸ ಮಾಡ್ಬೇಕು ಹೊಲ್ದಾಗ. ಮನೆಗೆ ನೋಡಮ್ಮ ಹೇಳ್ತಿ ಒಬ್ಬಕ್ಕಿರ್ತಾಳ ಓದ್ನಿ. ಗೌರಿ ಈಗ ಗೌರಿ ಏನ್ ಮಾಡಕತ್ತಿ? ಅಡಿ ಮಾಡಕತ್ಯ? ನಾಳೆ ಕೆಲ್ಸಕ್ಕೆ ಹೋಗ್ತೀನಿ, ಹೊಲ್ದಾಗಿರ್ತೀನಿ. ಮಾಡ್ಕೊಡಕ್ ಬತ್ತಿ ಕಟ್ ಕಳ್ಸೇನ ಜಲ್ದಿ. ಆಯ್ತು. ಹಲೋ ಬಸವಣ್ಣ, ಏನಣ್ಣ ಮುಂಜಾನೆ ಕೆಲಸ ಮಾಡಕತ್ತಿ ಬಿಟ್ಟಿದ್ದಿ? ರಮೇಶಣ್ಣ ಈಗ ಬಂದೆ? ಆರಾಮ? ಬಾಪ ಬಾಪ ಬಾ, ಭಾಳ ದಿನಕ್ಕೆ ಬಂದಲ್ಲ ಪೋ ಮಾರಾಯ ನೀನು. ಬಾಬ ಆರಾಮಿದ್ದಿಲ್ಲಪ್ಪ? ಕೆಲಸ ಹೆಂಗ್ ನಡಕತ್ತವಣ್ಣ? ಏನ್ ಮಾಡ್ತಪ್ಪ, ನಮ್ಮೂರಾಗ ನೋಡಿದ್ರೆ ಮಳೆಗಾಲ ಇಲ್ಲ, ಏನ್ ಮಾಡ್ತಿ, ಎಲ್ಲ ಬರಗಾಲ ಬಂದ್ಬಿಟ್ಟದ. ಏನ್ ಮಾಡ್ಬೇಕಪ್ಪ? ಬಂದೇನಮ್ಮ? ಬಾಮ ಬಾ ಬಾ, ಹಿಂಗ ಅಲ್ಲಿ ತೆಗ್ಗದ ಹಿಂಗ ಬಾ ಈ ಕಡೆ ಬಾ, ಈ ಕಡೆ ಬಾ 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 ಬಾ. ಬಿಸಿಲಾಗ ಬಂದೇನಮ್ಮ? ಬಾ ಬಾ, ಹಂಗೆ ಹೋಗಮ್ಮ ತೆಗ್ಗದ. ಅಮ್ಮ ಹೋಗ್ಬೇಕಿರ್ತಾಳ, ನಿಧಾನ ಹೋಗಮ್ಮ. ಆಯ್ತು ಆಯ್ತು. ಅಲ್ಲಣ್ಣ, ನಿನ್ನ ಮಗಳು ವಯಸ್ಸಿಗೆ ಬಂದಾಳ, ಮದುವೆ ಮಾಡಲ್ಲ ಅಣ್ಣ? ಹೌದಪ್ಪ ರಮೇಶಣ್ಣ, ಏನು ಮಾಡ್ಬೇಕು? ಮಗಳೊಳಗೆ ವಯಸ್ಸಿಗೆ ಬಂದಾನ, ಮಗ ಒಬ್ಬ ಸಣ್ಣ ಅನ, ಸಾಲಿ ಓದಕತ್ತೇನ. ಹೆಂಗೆ ಮಾಡ್ಬೇಕಮ್ಮಂಗೆ ಆಗ್ಬಿಟ್ಟದ, ಚಿಂತೆ ಬಿದ್ದುಬಿಟ್ಟದ. ಊರಾಗ ನೋಡಿದ್ರೆ ಬೆಳೆ ಇಲ್ಲ, ಮಳೆ ಇಲ್ಲ, ಬಿಸಿಲು ಅಂತ ಬರೀ 46°C ಅದ. ಏನು ಮಾಡಬೇಕು ನೋಡಿ, ನಿನ್ನಿಂದಾನ ಒಂದು ಏನಾರ ಕಾರ್ಯಕ್ರಮನ ಆತದ ನೋಡಮ್ಮ. ನೋಡಿ ಹೆಂಗಾರ ಮಾಡು, ಸ್ವಲ್ಪ ರೊಕ್ಕ ಟೈಟ್ ಅದ ನೋಡಿ ಸ್ವಲ್ಪ. ಅಣ್ಣ ನನಗೆ ಗೊತ್ತಿರೋ ಸ್ವಲ್ಪ ಸೌಕರ್ಯ ಸಾಲ ಇಸ್ಕೊಡ್ತೀನಿ ಬಾ ಅಣ್ಣ. ಸೌಕರ್ಯನಾ? ನಡಪ್ಪ, ಯಾರತ್ತ ನೋಡಮ್, ಭೇಟಿ ಆಗ ಸ್ವಲ್ಪ ರೊಕ್ಕದ್ದು ತಿಪ್ಪಲ ಅದ. ಏನ್ ಬಿಸಿಲು ಮಾರ ಇದು. ನಿಂಗ ಹೋಗಿ ನನಗೊಂದು ಎಳ್ನೀರು ತಗೊಂಬಾರ ಹೋಗಿ. ಲೆಕ್ಕಾಚಾರ ನಮ್ ತಕ ಯಾರ್ಯಾರು ಅಕ್ಕಿಸ್ಕೊಂಡಾರ ಅವ್ರ ತಕ ವಾಪಸ್ ಇಸಂದಿಲ್ಲ. ಆ ಕಳ್ಳ ಎಷ್ಟು ದಿನ ಆಯ್ತು ನೋಡಿ ತಗೊಂಡು, ಇನ್ನ ಕೊಟ್ಟಿಲ್ಲ ನನಗೆ. ಹಾ ಸರಿ ಸರಿ. ಎಳ್ನೀರು ತರಕ್ ಹೋದೆ, ನೀನು ಮಾಡ್ಕೊಂಬರಕ್ ಹೋದೆ. ಯಾರ ಬಂದಾರ ನೋಡಿ, ನಿಂಗ ಹೋಗು. ಸೌಕರ್ಯಲ್ಲಿ ಸಾಲ ಕೇಳಕ್ ಬಂದಾರ. 6 ಎಕರೆ ಇದೆ ಅಂತ ನೋಡ್ರಿ, ತರ್ಲ. 6 ಎಕರೆ ಐತೆ? ಕಳ್ಸವ್ರನ್ನ. ಸೌಕರ್ಯ ಏನಪ್ಪ ರಮೇಶಣ್ಣ ಈ ಕಡೆ ಬಂದಲ್ಲ? ಎಲ್ಲ ಸೌಕರ್ಯ ಇದು. ಮಗಳ ಮದುವೆ ಇತ್ತು, ಸಾಲ ಬೇಕಿತ್ತು ಸೌಕರ್ಯ. ಹೌದಣಪ್ಪ, ಎಷ್ಟು ಬೇಕಿತ್ತಪ್ಪ ಸಾಲ ನಿನಗೆ? ಸೌಕರ್ಯ 1 ಲಕ್ಷ ಬೇಕಿತ್ತಪ್ಪ. ಮಗಳು ಮದುವೆ ಮಾಡಬೇಕು, ಊರಾಗ ಬರಗಾಲ ಅದ. ನೋಡಪ್ಪ, ನಿಮ್ಗೆ ಅನುಕೂಲ ಮಾಡಿಕೊಡಪ್ಪ. ಆತ ಕರ್ಕೊಂಬಂದನ ನೋಡಪ್ಪ, ಏನು ಅನುಕೂಲ ಮಾಡಪ್ಪ. ಹೆಸರೇನ್ ನಿಂತ? ಸೌಕರ್ಯ ನನ್ನ ಹೆಸರು ಬಸಣ್ಣಪ್ಪ. ಸೌಕರ್ಯ ಹೌದಪ್ಪ. ಈ ದಿನ ಇಸ್ಕ ಮಟ್ಟಾಗ ಅಷ್ಟೇ ಅಲ್ಲಪ್ಪ, ಕೊಡಟ್ನಾಗ ಸಮಯ ಇರ್ಬೇಕು ನೋಡಣ. ಆಯ್ತಪ್ಪ ಸೌಕರ್ಯ, ದೋಸ್ತ ಕರ್ಕೊಂಬಂದನ. ಆಯ್ತಪ್ಪ, ಹೆಂಗಂತ ಹೆಂಗಪ್ಪ. ಒಂದು 90 1 ಲಕ್ಷ ಕೊಟ್ಟು ಕಳ್ಸ. ಸೌಕರ್ಯ ಇಲ್ಲಿ ಮಾಡ್ಬೇಕಪ್ಪ. ಅಲ್ಲೇ ಮಾಡು ಸೌಕರ್ಯ. ಆಯ್ತಪ್ಪ ಆಯ್ತಪ್ಪ, ಪುಣ್ಯ ಬರ್ರಪ್ಪ ಸೌಕರ್ಯ, ನಿನ್ನಿಂದ ಆಯ್ತಪ್ಪ. ಆಯ್ತು ಆಯ್ತಪ್ಪ. ಒಂದು ವರ್ಷ ಆದರೂ ಕೂಡ ಬಸವಣ್ಣ ದುಡ್ಡನ್ನು ಕೊಡ್ಲಿಲ್ಲ, ಸಾಲನ್ನು ಕೊಡ್ಲಿಲ್ಲ, ಅಂತ ಕೊಡ್ಲಿಲ್ಲ. ಆ ಕಡೆ ಆಗಿ ಸರಿಯಾಗ್ಬಿಟ್ಟಿದ್ದಾನೆ. ಲೆಕ್ಕಾಚಾರ ಅವನು ಬಸವಣ್ಣ ರೊಕ್ಕ ಇಸಂದಿದ್ದ ವಾಪಸ್ ಕೊಟ್ಟ. ಇಲ್ಲಿಗೆ 1 ವರ್ಷ ಮೇಲೆ ಆಯ್ತಿ. ಆ ಕಳ್ಳ 1 ವರ್ಷ ಆದ್ಮೇಲೆ ಕೊಡ್ತಾನ ಅಂತ ಇನ್ನ ಕೊಟ್ಟಿಲ್ಲ ನೋಡವನು. ಒದ್ದು ಹೋಗಿ ಅಂತ ರೊಕ್ಕಿಸ ಬೇರೆ ಫಸ್ಟ್ ಇಬ್ರು ಹೋಗು. ಬಸವಣ್ಣ, ನಮ್ ಸೌಕರ್ಯ ಹತ್ರ 1 ವರ್ಷ ಆಯ್ತು ದುಡ್ಡು ಇಸ್ಕೊಂಡು ಇನ್ನ ಕೊಟ್ಟಿಲ್ಲ. ನಮ್ ಸೌಕರ್ಯ ಕರೀತಿದ್ದಾರೆ, ಬನ್ನಿ. ಏ ಕಳ್ಳ, ಏನಪ್ಪ 1 ವರ್ಷ ಆಯ್ತು ರೊಕ್ಕ ತಗೊಂಡು ಆ ಕಡೆಯಿಂದ ಆ ಕಡೆ ಸರ ಆಗಿದ್ದಾನಲ್ಲ, ಮನೆ ಕಡೆ ಬಂದೇ ಇಲ್ಲ ನೀನು? ಇಲ್ಲಪ್ಪ ಸೌಕರ್ಯ, ಮಳೆ ಇಲ್ಲಪ್ಪ, ಏನ್ ಮಾಡ್ಬೇಕು? ಬರಗಾಲಪ್ಪ ಸೌಕರ್ಯ, ನೀನ್ ಅರ್ಥ ಮಾಡ್ಕೋಬೇಕಪ್ಪ ರೈತರದು. ಮಗನ್ನ ಜೀತಕ್ಕೆ ಇಟ್ಕಂತ ಬೇಡಪ್ಪ ರೈತ ಊರು ಒಬ್ಬನೇ ಬೇಡಪ್ಪ ತಾತ. ಸೌಕರ್ಯ ಸೌಕರ್ಯ ಮಾಡ್ಬೇಡಪ್ಪ, ಒಬ್ಬನೇ ಇದ್ದೀರಪ್ಪ ಮಗ. ಸೌಕರ್ಯ ಸೌಕರ್ಯ ಬಸಣ್ಣ, ಬಸಣ್ಣ,
ಹಾ ಆರಾಮಿದ್ದಿ ಬಸಣ್ಣ? ಹಾ ಆರಾಮಿದ್ದೀನಿ. ಯಾಕೆ ಭಾಳ ದಿನ ಆಯ್ತು ನಿನ್ ಮಗ ಶಾಲೆಗೆ ಬರ್ತಿಲ್ಲಲ್ಲ? ಮಗನ್ನ ಹಿಡ್ಕೊಂಬಿಟ್ಟನಮ್ಮ, ಏನ್ ಮಾಡ್ಬೇಕಮ್ಮ ಒಂದು ತಿಳಿವಲ್ತು. ಜೀತಿ ಕಿಡ್ಕೊಂಬಿಟ್ಟನ ಸೌಕಾರ, ಬಾಳ ಬೆರಿಕೆನ, ಹೆಂಗ್ ಮಾಡ್ಬೇಕಮ್ಮಗ? ನೀನು ನೋಡಮ್ಮ, ಏನಂತ ದಾರಿ ಮಾಡು. ಹಂಗೆಲ್ಲ ಹಿಡ್ಕಕ್ ಬರಲ್ಲ, ಅದು ಕಾನೂನು ವಿರೋಧ ಆಗ್ತದ. ಇನ್ನ 14 ವರ್ಷದ ಮೇಲೆ ಪಟ್ಟಿದಂದ್ರೆ ಹಿಡ್ಕೋಬಹುದು. ಇನ್ನ 14 ವರ್ಷ ಆಗಿಲ್ಲ, ಅವ್ನ ಹೆಂಗ್ ಹಿಡ್ಕೊಂಡ್ರ? ಆ ಕಾನೂನು ವಿರುದ್ಧ ನಾನು ಹೋಗಿ ಸೌಕರ್ಯ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಆಯ್ತಮ್ಮ, ನೋಡಮ್ಮ ಒಂದ್ಸಲ ಬೆಟ್ಟ ಆಯ್ಬಮ್ಮ ಸೌಕಾರನ ಮಾತು ಕೇಳದನಮ್ಮ, ನೀನೇ ಹುಷಾರ್ ಮಾಡಮ್ಮ. ಸೌಕರ ಏನ್ ಟೀಚರ್ ಅಮ್ಮ ಈ ಕಡೆ ಬಂದೆಲ್ಲ? ಅದೇ ಮಾತಾಡಕ್ ಬಂದಿದ್ದೆ. ಬಸವಣ್ಣನ ಮಗ ಇಲ್ಲೇ ಇದ್ದಾನಲ್ಲ, ಶಾಲೆಗೆ ಬರ್ತಿಲ್ಲ, ಬಹಳ ದಿನ ಆಯ್ತು. ಹೌದಮ್ಮ, ಅವನು ನನ್ನ ತಕ್ಕ ರಕ್ಕಿಸಂದಿದ್ನ ಕೊಡ್ಲಾರದಕ್ಕ ಅವ್ರ ಮಗನ ಜೀತಕ್ಕೆ ಇಟ್ಕೊಂಡಿದ್ ನಾನು. ಅಲ್ಲಪ್ಪ, ಅದು ಹಿಡ್ಕಕ್ ಹೆಂಗ್ ಸಾಧ್ಯ ನಿಮ್ಗ? ಕಾನೂನು ವಿರುದ್ಧ ನೀವು ಹೋಗ್ಬಾರ್ದಲ್ಲ. ಕಾನೂನು ಅದು ಸರಿ ಅಂತ ಹೇಳಲ್ಲ. ನೀವು ಇನ್ನ 14 ವರ್ಷ ಆಗಿಲ್ಲ ಅವನಿಗೆ, ನೀವು ಜೀತಕ್ಕೆ ಹಿಡ್ಕೊ ತಪ್ಪಾಗುತ್ತದ. ಕಾನೂನು ವಿರುದ್ಧ ತಪ್ಪು. ನಮ್ಗೆ ಯಾಕೆ ಕಾನೂನಮ್ಮ? ನಾವು ಸೌಕರ್ಯ ಇದೀವಿ. ಹಂಗಂದ್ರೆ ಹೆಂಗ? ಒಂದ್ಸಲ ನೋಡಿ ಜೈಲಿಗೆ ಹೋದ್ರೆ ಮತ್ತೆ ನಿಮ್ಗೆ ಬೇಲ್ ಆಗಲ್ಲ. ನಿಮ್ಮಿಷ್ಟ. ನಾನು ಇಷ್ಟು ಹೇಳಿದೀನಿ ಅಂದ್ರೆ ಮುಂದೆ ನಿಮ್ಮಿಷ್ಟ. ನೋಡಪ್ಪ, ನೀನ್ ಏನೇನ್ ಹೇಳಮ್ಮ, ನಾನು ಮಾತ್ರ ಅವ್ನ ಮಗನ್ ಬಿಟ್ಕೊಡಲ್ಲ. ನೋಡಪ್ಪ, ನಾನು ಹೇಳಿದಷ್ಟು ಹೇಳಿ. ನೀವು ಏನೋ ಜೈಲಿಗೆ ಹಿಡ್ಕೊಂಡು ಹೋದ್ರೆ ನನಗೆ ಮಾತ್ರ ಗೊತ್ತಿಲ್ಲ. ಆಗಲ್ ಬಿಡಮ್ಮ. ನೋಡಪ್ಪ, ನೀನ್ ಸೌಕರ್ಯಗೆ ಇಷ್ಟು ಹೇಳಿದ್ದೀನಿ. ಜೈಲಿಗೆ ಕರ್ಕೊಂಡು ಹೋದ್ರೆ ನನಗೆ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಹೋಗಿ ನಾನು ಇವತ್ತು ಕೇಸ್ ಹಾಕ್ತೀನಿ. ನಿಮ್ಮಿಷ್ಟ. ನಾನು ಪೊಲೀಸ್ ಸ್ಟೇಷನ್ ಹೋಗಿ ಇವಾಗ ಕೇಸ್ ಹಾಕಿ ಏನೇನ ಮಾಡ್ತೀರ ಆ ಮಕ್ಳು ಬಿಟ್ರೆ ಸರಿ ಇರುತ್ತೆ, ಇಲ್ಲಾಂದ್ರೆ ನಿಮ್ಮಿಷ್ಟ. ನೋಡಪ್ಪ ಸೌಕರ್ಯ, ಯಾಕೆ ನಾ ಟೀಚರ್ ಅಮ್ಮ ಹೇಳೋದು ನೋಡಿ ಸರಿ ಕಾಣ್ತಿದ್ರು, ಮತ್ತೆ ಅವ್ರ ಮಗನ ಬಿಟ್ಬಿಡೋಣ. ಹೌದೌದು, ಯೋಚನೆ ಮಾಡ್ತೀನಿ, ಬಿಡಕ್ಕೆ ಯೋಚನೆ ಮಾಡ್ತೀನಿ ನಾನು. ಬಸಣ್ಣ, ಟೀಚರ್ ಅಮ್ಮ ಬಂದೇನಮ್ಮ? ಸೌಕಾರ ಬೆಟ್ಟಾಗಿ ಬಂದೇನಮ್ಮ? ಬೆಟ್ಟ ಆಗಿದ್ದು ಅವತ್ತೇ. ನಿನ್ ಮಗ ಇನ್ನ ಬಂದಿಲ್ಲ? ಇಲ್ಲಮ್ಮ, ಆ ಊರು ಸೌಕಾರ ಬಾಳ ಬೆರಿಕೆ ಇದಾನಮ್ಮ ಅಂತ ಕಳಿಸ್ಕೊಡ್ಲಿಲ್ಲ. ನಾನ್ ಅವತ್ತು ಹೋಗಿ ಜಗ್ಗಿ ತಿಳಿಸಿ ಹೇಳಿದ್ನಲ್ಲ, ಕಾನೂನು ವಿರುದ್ಧ ಹೋಗ್ಬಾರ್ದು, ನಾ ಪೊಲೀಸ್ ಸ್ಟೇಷನ್ ಕೇಸ್ ಕೊಡ್ತೀನಿ ಅಂದ್ರೂ ನಿನ್ ಮಗಗ್ ಬಿಟ್ಟಿಲ್ಲ. ಬಿಟ್ಟಿಲ್ಲಮ್ಮ, ಬಾಳ ಬೆರಿಕೆನಮ್ಮ. ನೀನ್ ಹುಷಾರಿರಮ್ಮ ಟೀಚರ್ ಅಮ್ಮ. ಅದೇ ಮತ್ತೆ ಹೇಳ್ತೀನಿ ಬಾ. ಹಂಗಾದ್ರೆ ಇನ್ನ ಬಿಟ್ಟಿಲ್ಲಲ್ಲ ಆತ, ಹೆಂಗ್ ಕಾನೂನು ವಿರುದ್ಧ ಹೋಗ್ತಾ? ನಾನು ಕೇಳ್ತೀನಿ ಬಾ, ಇಬ್ರು ಹೋಗಿ ಕೇಳಮ್ಮ ಸೌಕಾರ ಹತ್ರ ಹೋಗಿ. ಬೆರಿಕೆನಮ್ಮ ಸರಿಗಿಲ್ಲ. ಇರ್ಲಿ ಬಾ, ಅದು ಕಾನೂನು ವಿರುದ್ಧ ಹೆಂಗ್ ಹೋಗ್ತಾ ನಾವು ನೋಡಮ್ಮ. ನೋಡಮ್ಮ, ನಿನ್ನ ನಂಬಿ ನೀನ್ ನಡಮ್ಮ ಬಾ. ಇರೋನ್ ಒಬ್ಬನೇ ನನ್ನ ಮಗ ಗೌಡ ಹೇಳ್ಕೊಂಡ್ಬಿಟ್ಟ. ಸರಿ ಸೌಕರ್, ಅವತ್ತು ಹೇಳೋಗಿನಲ್ಲ ಹಂಗ್ ವಿರುದ್ಧ ಆಗ್ಬಾರ್ದಂತ, ಮತ್ತೆ ನೀವ್ ಹೆಂಗ್ ವಿರುದ್ಧ ಆಗಿದ್ರೆ? ಹೇಳಿದ್ದೆಲ್ಲ ಬಿಟ್ಕೊಡ್ತ ನಾವು. ಲೆಕ್ಕಾಚಾರ ಮಗನ ಬಿಟ್ಬಿಡ. ಬಾ ಪಾಪ. ಟೀಚರ್ ಅಮ್ಮ, ಮತ್ತೆ ನನ್ ರೊಕ್ಕ ಅಂತಲ್ಲ, ಯಾರಕ್ಕ? ಟೀಚರ್ ಅಮ್ಮ, ನಾನು ಈ ಸೌಕಾರಂತಲ್ಲಿ ಮಗಳನ್ನ ಮದುವೆಗೆ ಸಾಲ ತಗೊಂಡಿದ್ದಮ್ಮ. ಊರಾಗ ಬರಗಾಲ ಐತೆ, ಮಳೆ ಇಲ್ಲ, ಬೆಳೆ ಇಲ್ಲ. ಒಂದ್ ವರ್ಷ ಆದ್ಮೇಲೆ ಕೊಡ್ತಂದಿದ್ದೆ, ವರ್ಷ ನೀರು ಬಿಟ್ಟದ, ಮಳೆ ಇಲ್ಲ, ಬೆಳೆ ಇಲ್ಲ. ಅದ್ರ ಸಲಿಗೆ ನನ್ನ ಮಗನ ಜೀತ ಹಿಡ್ಕೊಂಡ್ಬಿಟ್ಟ ನಮ್ಮ ಸೌಕಾರ. ಭಾಳ ಬೆರಿಕೆ ನಮ್ಮ ಏನು ಮಾತಾಡಕ್ಕಿಲ್ಲ ಸೌಕಾರಂತಲ್ಲಿ. ನೋಡಮ್ಮ, 1 ಲಕ್ಷ ಸೈಡಿದ್ ನಾವು. ಏನಾದ್ರೆ 1 ಲಕ್ಷ ಅಂತದ್ದು, 3 ಲಕ್ಷ 1 ಲಕ್ಷ ಅಂತದ್ದನ ಪೇಪರ್ ನೋಡಲ್ಲಿ 3 ಲಕ್ಷ ಐತದ. ಸೌಕಾರ 1 ಲಕ್ಷ ಕೊಟ್ಟಿದ್ದಪ್ಪ. ಪೇಪರ್ ತೋರಿಸ 3 ಲಕ್ಷ ಅದು. ಬೆಳೆ ಪೇಪರ್ನಾಗ ನೀನೇ ಸೈನ್ ಮಾಡ್ಸಿದ್ದಲ್ಲಪ್ಪ ಸೌಕಾರ. 1 ಲಕ್ಷ ಅಂತ 3 ಲಕ್ಷ ಅಂತ ಬರ್ದದಲ್ಲಿ ನೋಡಲ್ಲಿ, ನೀನ್ ಸೈನ್ ಮಾಡಿದ್ದೀವಿ. ಟೀಚರ್ ಅಮ್ಮ, ನೀನ ನೋಡಮ್ಮ. ಟೀಚರ್ ನಾನು ಸೌಕಾರ ಅಂತಲ್ಲಿ ಸೈಡಿದ್ನ ತಿಳಿದಿಲ್ಲ ಏನಲ್ಲ, ತಿಳಿದಿಲ್ಲ ಜೀತ ಇದೆ. ಅದ್ರ ಸಲಗ ಇವ್ರೆಲ್ಲರೂ ಸೇರಿ ನಾನು ಬರೀ ಆದ್ಮ್ಯಾಗ ಒಚ್ಚಬಿಟ್ರಮ್ಮ. 1 ಲಕ್ಷ ಕೊಟ್ಟನ ಸೌಕಾರ. ನನಗೇನ್ ತಿಳಿವಲ್ತಮ್ಮ, ಇವರೆಲ್ಲ ಏನೋ ನಾಟ ಮಸರತ್ತಿ ಮಾಡಿ ನನ್ನ ಬಡವೈದು ನಂದು ಮಾಡಕೈತಾರಮ್ಮ ಇವರು ಸೌಕಾರರು. ಅಲ್ಲಪ್ಪ, ನೀ ಬಿಳಿ ಆಯ ಅಂತಿದ್ದಿ, ಇಲ್ಲಿ ಉದ್ದಕ್ ಬರ್ತದ 3 ಲಕ್ಷ ತಗೊಂಡಿದ್ದಿ, ಮತ್ತೆ ನಿನ್ ಸೀಲು ಐತೆ, ಸಿಗ್ನೇಚರ್ ಆಯ್ತು. ನೀನ್ ಹೆಂಗ್ ಸುಳ್ಳಾಡಕತ್ತಿ? ಇಲ್ಲಿ ಐತಲ್ಲ ಮತ್ತೆ ಪ್ರೂಫಿಗೆ, ನೀನ್ ಹೆಂಗ್ ಹೇಳಕತ್ತಿದ್ ಮತ್ತೆ? ಅಲ್ಲಮ್ಮ, ನಾನ್ ನೋಡಿ ಇದು ಮಾಡಿ ಸೌಕಾರ ಹೆಂಗಪ್ಪ ನಿನಗೆ ತಿಳಿದಿಲ್ಲಪ್ಪ. 3 ಲಕ್ಷ ತಗೊಂಡು 1 ಲಕ್ಷ ಅಂತ ದನಲ್ಲಿ ಕಳ್ಳ. 1 ಲಕ್ಷ ತಗೊಂಡಪ್ಪ ಸೌಕಾರ. ಅವ್ನ ಲೆಕ್ಕಾಚಾರ ಗೊತ್ತಿಲ್ಲ, ತಿಕ್ಕಿಲ್ಲ ಅವನಿಗೆ. ನಿನಗ್ ಬುದ್ಧಿ ಇಲ್ಲ. ನಾನು ಪ್ರಾಮಾಣಿಕವಾಗಿ ತಂದ್ಕೊಡ್. ಎಷ್ಟು ಮೋಸ ಮಾಡ್ತೀರಿ ಸೌಕಾರ ನೀವು ಕಣ್ಣೂರಾಗ. ಹೌದಪ್ಪ, ನೀವು ಏನೋ ನೀವು ಮಾರ ಹಿಂಗಿದ್ರ ಆಯ್ತು. ನಾವು ನಮ್ ದೋಸ್ತ್ ಮಾತು ಕೇಳಿ ಬಂದ್ವಿ ಸೌಕಾರ. ಈಗ ಏನ್ ಮಾಡ್ಬೇಕು ಟೀಚರ್ ಅಮ್ಮ? ಇವ್ರು ನೋಡಿದ್ರೆ ಬರೆ ಆಳದಾಗ ನಾನು ಕೂಡ ಒಚ್ಚಂಬಿಟ್ರು. ನಾನು ಮಗಳ ಮದುವೆ ತಂದಿದ್ದೆ ರೊಕ್ಕ.
ನನಗೇನು ಅರ್ಥ ಆಗಲ್ತಮ್ಮ, ಹೆಂಗ್ ಮಾಡ್ಬೇಕು ನೋಡಮ್ಮ, ನೀನು ಒಂದು ವಿಚಾರ ಮಾಡು. ಬೇಸಾಯ್ತಪ್ಪ, ನೀನು ಶಾಲೆ ಓದ್ಬೇಕು, ಇಲ್ಲಾಂದ್ರೆ ನಿನಗೂ ಹಿಂಗಾಗ್ತದೆ. ನಿನ್ಗೆ ಯಾಕೆ ಹಿಂಗ್ ಮಾಡಂತ ಹೇಳಿ ನೀನು ಶಾಲೆ ಓದ್ಬೇಕಿತ್ತು ನೋಡಿ. ಬರೇ ಪೇಪರಿಗೆ ಈಗ ಸೈನ್ ಸೀಲ್ ಹಾಸ್ಕೊಂಡ್ಬಿಟ್ರೆ ನೀನು ಮೋಸ ಆಗ್ಬಿಟ್ಟಿದ್ದಿ. ಮತ್ತೆ ಮೋಸ ಆಗ್ಬಾರ್ದಂದ್ರೆ ನೀನು ಓದ್ಬೇಕು. ಅದಕ್ಕೆ ಜನಗಳು ನಾವು ಈ ತಿಳಿಸೋದಂದ್ರೆ ಈ ಚಿಕ್ಕ ನಾಟಕ ಮೂಲಕ ನೀವು ಯಾರು ಮೋಸ ಹೋಗ್ಬೇಡ್ರಿ, ನೀವು ಕೂಡ ಶಿಕ್ಷಣ ಪಡ್ಕೋರಿ, ನಿಮ್ಮ ಮಕ್ಕಳು ಕೂಡ ಓದಿಸ್ರಿ, ಇಲ್ಲಾಂದ್ರೆ ನೀವು ಕೂಡ ಹಿಂಗೆ ಮೋಸ ಹೋಗ್ತೀರಿ. ಅದಕ್ಕೆ ಶಿಕ್ಷಣ ಎಲ್ಲರೂ ಪಡ್ಕೋಬೇಕಂತ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು.